ನನಗನ್ಸುತ್ತೆ ಈ ದೇಶದೊಳಗೆ ಈ 2014 ಆದಮೇಲೆ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ತಪ್ಪುಗಳು ಈ ದೇಶದ ಯುವಕರು ತೋರಿಸ್ಕೊಟ್ಟಿದ್ದಾರೆ ಅಂಥೇಳಿ. ಹಂಗಂದ ತಕ್ಷಣ ವಿರೋಧ ಪಕ್ಷದವ್ರು ಏನು ಮಾಡಿದಿರಿ ಅಂತ ಹೇಳಿ ಕೇಳ್ಬೋದು ನೀವು. ನನಗನ್ಸುತ್ತೆ ಈ 2014 ಆದಮೇಲೆ ಈ ಸರ್ಕಾರ ಬಂದಿರೋದೆ ಈ ಸೋಷಿಯಲ್ ಮೀಡಿಯಾ ತಪ್ಪು ಸಂದೇಶವನ್ನು ಸ್ವಾಭಾವಿಕವಾಗಿ ಕಳಿಸಿ ಅಧಿಕಾರಕ್ಕೆ ಬಂದು ಎಲ್ಲರನ್ನೂ ತುಳಿತಕ್ಕಂಥ ಕೆಲಸವನ್ನು, ವಿರೋಧ ಪಕ್ಷದವ್ರನ್ನೂ ಕೂಡ ತುಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿವರೆಗೂ ಹೋದ್ರು ಅಂದರೆ ಯಾರು ಜನಪ್ರತಿನಿಧಿಗಳು ಒಂದು ಪಕ್ಷದಲ್ಲಿ ಇರ್ತಾರೆ, ವಿರೋಧ ಪಕ್ಷದಲ್ಲಿ, ಅವಾಗ ಅವ್ರು ಕೆಟ್ಟವ್ರನ್ನ ಬಿಂಬಿಸ್ತಕ್ಕಂಥದ್ದು. ಅವ್ರು ಎಲ್ಲೋ ಒಂದು ಸತಿ ಆದ ತಕ್ಷಣ ಅವ್ರು ಆ ಪಕ್ಷಕ್ಕೆ ಸೇರಿದ ತಕ್ಷಣ ಅವ್ರು ಒಂದು ವಾಷಿಂಗ್ ಮಿಷಿನಿಗೆ ಹಾಕಿ ಕ್ಲೀನ್ ಮಾಡಿ, ಇದೆಲ್ಲ ಆ್ಯಂಗರು ಒಂದು ಕಡೆಗೆ ಬರ್ತೀವಿ. ಈಗ ನಾನು ಕೂಡ ಶಿಕ್ಷಣ ಸಚಿವನಾಗಿ 3 ವರ್ಷ ನಾವು ಕೂಡ ಎಕ್ಸಾಮ್ ಮಾಡಿದ್ವಿ. ನಿಮಗೆ ಗೊತ್ತಿದೆ, 3 ಎಕ್ಸಾಮ್ ಮಾಡ್ತೀವಿ. ಫಸ್ಟು ನಮ್ಮ ದೇಶದೊಳಗೆ ಕಾಪಿ ಹೊಡೆಯೋದು ನಿಲ್ಲಿಸಿದ ನಮ್ಮ ರಾಜ್ಯ ಸರ್ಕಾರದೊಳಗೆ ನಾವು ಹೆಮ್ಮೆ ಪಡಬೇಕು. ನಾನು ಅಂತ ಹೇಳಲ್ಲ, ನಮ್ಮ ಸರ್ಕಾರ, ನಾವು ನೀವೆಲ್ಲ ಹೆಮ್ಮೆ ಪಡಬೇಕು. ಅದಕ್ಕೆ ನೀವು ಕೂಡ ಎಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸಿದ್ರಿ, ವೆಬ್ಕಾಸ್ಟಿಂಗ್ ಎಲ್ಲ ಹಾಕಿ ಇಂಥ ತೀರ್ಮಾನಗಳನ್ನು ತಗೊಂಡಾಗ ಜನರು ಕೂಡ ಅದನ್ನು ಒಪ್ಪಿದ್ರು. ಕಾಪಿ ಹೊಡೆದು ನಿಲ್ಲಿಸ್ಬೇಕು, ಮಕ್ಕಳಿಗೆ ಕಾಪಿ ಹೊಡೆದು ಪಾಸ್ ಮಾಡೋದು ತಪ್ಪು. 3 ಎಕ್ಸಾಮ್ ಮಾಡಿದ್ವಿ, ಆಮೇಲೆ ಕೊನೆಗೆ 2 ಎಕ್ಸಾಮ್ ಮಾಡಿದ್ವಿ. 98.08 ಏನು ರಿಸಲ್ಟ್ಸ್ ಬಂದಿದೆ. ಕೆಲವು ಟೀಕಾ ಟಿಪ್ಪಣಿಗಳು ಅದನ್ನು ಮಾಡ್ತಾರೆ, ಮಾಡ್ಕೊಳ್ಳಿ. ಆದರೆ ರಿಸಲ್ಟು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಜಂತರ್ ಮಂತರು ಮತ್ತು ಇಡೀ ಭಾರತ ದೇಶದೊಳಗೆ ಯುವಕರು ಎದ್ದು ಹೊರಗಡೆ ಬಂದವರು ಅವರೆಲ್ಲರೂ ಕೂಡ ಅವ್ರ ತಂದೆ ತಾಯಿಯವರೇ ಕಳಿಸಿರ್ತಾರೆ. ಯಾಕೆಂದ್ರೆ ಅವ್ರ ತಂದೆ ತಾಯಿಯವರು ಮತ್ತು ಯಾರ್ಯಾರು ವೋಟಿಂಗ್ ಮಾಡಿದ್ರು BJP ಅವರಿಗೆ, ಅವರೇ ಇವತ್ತು ಬೀದಿಗೆ ಬಂದು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ. ಯಾಕೆಂದ್ರೆ ನಂಬಿಕೆಗೆ ದ್ರೋಹ ಮಾಡಬಾರ್ದು. ಯಾವಾಗಲೂ ಗೆಲುವು ಸೋಲು ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಟೀಕಾ ಟಿಪ್ಪಣಿಯನ್ನು ಮಾಡೋದು ರಾಜನಾಥ್ ಸಿಂಗ್ ಅವರೇನು, ಇದು UPA ಸರ್ಕಾರ ಅಲ್ಲ, ಇದು NDA, ನಾವು ರಿಸೈನ್ ಮಾಡಿ, ನಮಗೆ ಗೊತ್ತೇ ಎಷ್ಟು ದುರಂಕಾರ ಇರಬೇಕು. ಈ ಭಾರತ ದೇಶದ ಒಬ್ಬ ಮಂತ್ರಿಗೆ ನಾವು UPA ಅಲ್ಲ, ನಾವು ಇದು ಆಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೇನು ಮೌನ ಏನೋ ಪ್ರೈಮ್ ಮಿನಿಸ್ಟರ್ ಏನು ಅಂತ ಹೇಳೋರು. ನಾಚಿಕೆ ಆಗಬೇಕು. ನರೇಂದ್ರ ಮೋದಿ ಅವರು ಯಾವತ್ತಾರು ಬಂದು ನಿಮ್ಮ ಎದುರುಗಡೆ ಬಾಯಿ ಬಿಟ್ಟಿದ್ದಾರೆ? ಹೊರದೇಶಕ್ಕೆ ಹೋಗಿ ಮತ್ತೆ ದಯವಿಟ್ಟು ನಿಮಗೆ ಅನ್ಸ್ಬೋದು ಏನಪ್ಪ ಹಿಂಗೆ ಹೇಳ್ತಾ ಇರ್ತಾರೆ ಅಂತ. ಹೊರದೇಶಕ್ಕೆ ಹೋಗಿ ಹಲ್ಕಿಸಿತಾರೆ, ಕೈ ಅಗಲ ಮಾಡಿ ಎಲ್ಲರನ್ನೂ ಒಪ್ಕೊಳ್ತಾರೆ. ನಮ್ಮ ಭಾರತ ದೇಶದವ್ರನ್ನ ಯಾರನ್ನಾದರೂ ಯುವಕರನ್ನ ಇಲ್ಲಿ ಯಾರಿಗಾರು ಒಂದು ಸಂತೋಷದಿಂದ ನಗುಮುಖದಿಂದ ನೋಡಿರ್ತಕ್ಕಂಥದ್ದು ಏನಾರು ನೋಡಿದ್ದೀರಾ? ರಾತ್ರಿ ಎದ್ದು ವಿಡಿಯೋ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಇವತ್ತು ಯುವಕರು ನರೇಂದ್ರ ಮೋದಿ ಅವ್ರಿಗೆ ತಂದಾರೆ ಅಂತ ಹೇಳಿದರೆ ಅವ್ರ ಶಕ್ತಿ ಏನು ಅಂತ ಹೇಳಿ ಅದನ್ನು ವಿರೋಧ ಪಕ್ಷದವರು ಆ ಫೋರ್ಸ್ನ ಹಾಳು ಮಾಡಬಾರ್ದು. ಇದು ಗೆಲುವು ಬಂದೇ ಬರ್ತದೆ. ಅವ್ರ ಜೊತೆಗಿದ್ದು ಮತ್ತೆ ಅದಕ್ಕೊಂದು ಪೊಲಿಟಿಸೈಸ್ ಮಾಡಬಾರ್ದು ಅಂಥೇಳಿ ಹೊರಗಡೆ ಇದ್ದು ಅವರಿಗೆ ಸಹಕಾರ ಮಾಡಿರೋದು ಭಾಳ ಗೌರವಪೂರ್ವಕವಾಗಿ ಮಾಡಿದ್ದಾರೆ. BJPಯವರು ಕೂಡ ಸುಮಾರಷ್ಟು ಜನರು ನಮಗೂ ಕೂಡ ಹೇಳಿದ್ದಾರೆ, ಇಲ್ಲ ಸರ್ ಇದು ಭಾಳ ಒಳ್ಳೆಯದು, ಇದೊಂದು ಭಾಳ ಕೆಟ್ಟ ನೀತಿ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಏನಾದರೂ ಈ ಪ್ರಜಾಪ್ರಭುತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಅವರು ಏನು ಹೋರಾಟ ಮಾಡಿ ನಮಗೆಲ್ಲ ಕೊಡಿಸಿದ್ದಾರೆ, ಒಂದು ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಒಂದು ಯಾವ ರೀತಿ ಈ ಭಾರತ ದೇಶದಲ್ಲಿ ಇರಬೇಕು ಅದನ್ನು ತದ್ದು ವಿರುದ್ಧವಾಗಿ ಅದನ್ನು ಹಾಳು ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಬಂದವರು BJPಯವರು. ಆ BJPಯವರು ಅಧಿಕಾರಕ್ಕೆ ಬಂದಿದ್ದು ಕೂಡ ಈ ದೇಶವನ್ನು ಒಡೆದಾಳ್ದವ್ರು. BJPಯವರು ಒಂದು ಬ್ರಿಟಿಷವರು ಒಡೆದು ಆಡೇ ನಮ್ಮ ಭಾರತ ದೇಶನ. ಇಲ್ಲಾಂದರೆ ನಮ್ಮ ಭಾರತ ದೇಶ ಯಾವಾಗಲೂ ಒಗ್ಗಟ್ಟಿರ್ತದೆ. ನಮ್ಮ ಭಾರತ ದೇಶ ಯಾವಾಗ ಹಾಳಾಗುತ್ತೆ ಅಂದರೆ ಒಡೆದಾಗ ಮಾತ್ರ. ಬೇರೆಯವ್ರು ಬಂದು ಮುಗಿಸ್ಕೊಳ್ತಾರೆ. ಅದನ್ನು BJPಯವರು ಮಾಡಿದ್ದಾರೆ, ಬ್ರಿಟಿಷವರಿಂದ ಇವರು ಕಲ್ತಿದ್ದಾರೆ. ಇವತ್ತು ಅದನ್ನು ಇವರು ಕೊಬ್ಬನ್ನು ಇಳಿಸಿದ್ದಾರೆ. ಏನು ಇವರು ಒಂದು ಆ ತತ್ವ ಸಿದ್ಧಾಂತ, ನಮ್ಮ ಹಿಂದುತ್ವ, ಅಲ್ಲಿ ಎಲ್ಲರೂ ಕೂಡ ಎಲ್ಲ ಜಾತಿ ಸಮಾಜದವರು ಎಲ್ಲ ಪಕ್ಷಾತೀತವಾಗಿ ಮಕ್ಕಳು ಪ್ರೀತಿ ವಿಶ್ವಾಸದಿಂದ ಅವ್ರದ್ದೇ ಆಗಿರ್ತಕ್ಕಂಥ ಕ್ರಿಯೇಟಿವಿಟಿ. ಕೆಲವು ಸತಿ ನ್ಯಾಷನಲ್ ಮೀಡಿಯಾ, ಕೆಲವು ಮೀಡಿಯಾದವರಿಗೆ, ಮೈನ್ ಸ್ಟ್ರೀಮ್ ಮೀಡಿಯಾದವರಿಗೆ ಅವರು ನಡ್ಕೊಂಡಿರ್ತಕ್ಕಂಥದ್ದು ಆ ಆ್ಯಂಗರಿಗೆ ಮಾಡಿದ್ದಾರೆ ಹೊರತು. ನಾನು ನಿನ್ನೆ ನೋಡಿದೆ, ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು, ಅವ್ರಿಗೆಲ್ಲರಿಗೂ ಹೋಗಿ ಕೈ ಹಿಡಿದು ಸಾರಿ ಅಂದು ಒಂದಿಬ್ಬರಿಗೆ ಕಾಲಿಗೆ ಬಿದ್ದುಬಿಟ್ರು ಅವರು. ಸಾರಿ, ಆ ಆ್ಯಂಗರಲ್ಲಿ ನಾವು ಹಂಗೆ ಮಾಡಿದ್ವಿ ಅಂತ. ಮಕ್ಕಳಿಗೆ ಒಳ್ಳೆ ದಾರಿ ಇದೆ, ಅವ್ರ ಹತ್ರ ಒಳ್ಳೇದು ಇದೆ, ಆ್ಯಂಗರು ಇದೆ. ಆ ಆ್ಯಂಗರ್ನ ಬೀದಿಗೆ ತರಬಾರ್ದು. ನಾನು ಹೇಳ್ತೀನಲ್ಲ, ಈ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ನ ಕೊಡಿ. ಖರ್ಚು ಮಾಡೋದನ್ನ ಎಷ್ಟು ಖರ್ಚು ಮಾಡ್ತಾರೆ? 1.5 ಲಕ್ಷ ಕೋಟಿ. ನಾವು ಸುಮಾರು 11%, ನಮ್ಮ ಬಜೆಟ್ ಏನಿದೆ 11% ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ, ನಾನಿದ್ದಾಗ 33,000 crores ಖರ್ಚು ಮಾಡ್ತಾ ಇದ್ದೆ. ನಾನಿವಾಗ 44,000 ನಾವು ಎಜುಕೇಷನಿಗೆ ಖರ್ಚು ಮಾಡ್ತೀವಿ ಅಂತ